ಪ್ರೈಸ್ ದ ಲಾರ್ಡ್. ನೀವೆಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಸ್ವಾಗತಿಸ್ತೇನೆ. ಇವತ್ತಿನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರುವುದಾಗಿ ನಾವು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. Today we are discussing sufficiency of God's grace for any thorn in the flesh. ಇವತ್ತಿನ ಒಂದು ಅಂಶ ಏನು ಅಂತ ಹೇಳಿದ್ರೆ, ಶರೀರದಲ್ಲಿನ ಯಾವ ಶೂಲವಾದರೂ ಅದು ಕೃಪೆಯಿಂದ ಅದು ಪೂರೈಸಿಕೊಳ್ಳುತ್ತದೆ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. Let us turn to 2 Corinthians chapter 12 verses 7 to 10. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7ರಿಂದ 10 ವಚನಗಳನ್ನು ನೋಡಿಕೊಳ್ಳೋಣ. And lest I should be exalted above measure by the abundance of the revelations, a thorn in the flesh was given to me, a messenger of Satan to buffet me, lest I be exalted above measure. Concerning this thing, I pleaded with the Lord 3 times that it might depart from me. And he said to me, my grace is sufficient for you, for my strength is made perfect in weakness. Therefore, most gladly I will rather boast in my infirmities, that the power of Christ may rest upon me. Therefore, I take pleasure in infirmities, in reproaches, in needs, in persecutions, in distresses, for Christ's sake. For when I am weak, then I am strong. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12:7ರಿಂದ 10. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ವಂಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯು ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. St. Paul was caught up into paradise, even to the 3rd heaven. ಸಂತ ಪೌಲನು ಆತನು ದರ್ಶನದಲ್ಲಿ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟದ್ದನ್ನು ನಾವಿಲ್ಲಿ ನೋಡುತ್ತೇವೆ. Heaven is spoken of as God's dwelling place. ಪರಲೋಕ ಅಂತ ಹೇಳಿದ್ರೆ ಅದು ದೇವರು ನಿವಾಸ ಮಾಡುವಂತ ಸ್ಥಾನವಾಗಿರ್ತದೆ. There, Paul had been given marvelous visions and revelations and heard things that could not be put into speech. ಪೌಲನಿಗೆ ದರ್ಶನದಲ್ಲಿ ಆತನಿಗೆ ಒಂದು ದರ್ಶನ ಆಗ್ತದೆ, ಪ್ರಕಟಣೆ ಆಗ್ತದೆ. ಆತನು ಊಹಿಸಲಾರದಂತ ಒಂದು ದೊಡ್ಡ ಒಂದು ಅನುಭವ ಆತನಿಗೆ ಆಗುವಂಥದ್ದನ್ನ ನಾವಿಲ್ಲಿ ನೋಡುತ್ತೇವೆ. No doubt, no human language could describe the glory of God. ಸಂಶಯವಿಲ್ಲದೆ ಯಾವುದೇ ಒಂದು ಮನುಷ್ಯನ ಒಂದು ವಿವರಿಸಲಾಗದಂತ ಕಾರ್ಯವನ್ನ ನಾವಿಲ್ಲಿ ನೋಡುತ್ತೇವೆ. Because of these heavenly experiences, God allowed Paul to suffer a thorn in his flesh. ಈ ಒಂದು ಪರಲೋಕದ ಅನುಭವದಿಂದ ಈ ಪೌಲನು ಈ ಒಂದು ಶೂಲದ ಒಂದು ಅನುಭವವನ್ನು ಹೊಂದಬೇಕೆಂಬುದಾಗಿ ದೇವರು ಮಾಡುತ್ತಾನೆ. God gave Paul revelations and pain. ನಾವು ಆ ದರ್ಶನದಲ್ಲಿ ಆತನಿಗೆ ಪ್ರಕಟಣೆಯನ್ನ, ದರ್ಶನವನ್ನ ಕೊಟ್ಟಂತವನಾಗಿದ್ದಾನೆ. Paul does not say specifically what his thorn in the flesh was. ಪೌಲನು ತನ್ನ ಶರೀರದಲ್ಲಿದ್ದಂಥ ಎಂಥ ಶೂಲ ಎಂಬುದಾಗಿ ಆತನು ಸ್ಪಷ್ಟವಾಗಿ ಇಲ್ಲಿ ಹೇಳುವುದಿಲ್ಲ. The Lord knows the danger of pride of heart after such an experience. ಇಂಥ ಒಂದು ಅನುಭವದಲ್ಲಿ ದೇವರಿಗೆ ಗೊತ್ತಿದೆ, ಮನುಷ್ಯನು ತನ್ನ ಹೃದಯದಲ್ಲಿ ಅಹಂಭಾವ ಪಡಬಹುದೆಂಬುದಾಗಿ. So he permitted a messenger of Satan to torment him, to keep him from being proud. ಸೈತಾನನ ಒಂದು ದೂತನು ಈತನನ್ನು ಪೀಡಿಸಲಿಕ್ಕಾಗಿ ಕೊಡಲ್ಪಡ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. People influenced by demonic powers are also his thorns.
ಮನುಷ್ಯರು ಸೈತಾನನಿಂದ ಬಾಧಿಸಲ್ಪಟ್ಟವರಾಗಿ ಕೂಡ ಶೂಲದನ್ನ ಅನುಭವಿಸುವವರಾಗಿದ್ದಾರೆ. Satan stirred up people to oppose his ministry. ಸೈತಾನನು ದೇವರ ಒಂದು ಸೇವೆಯನ್ನು ವಿರೋಧಿಸಲಿಕ್ಕಾಗಿ ಈ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. Sickness can also be an attack of the enemy. ಈ ಒಂದು ಕಾಯಿಲೆಗಳು ಕೂಡ ಈ ಒಂದು ಸೈತಾನನ ಒಂದು ಬಾಧೆಗೆ ಒಳಗಾದಂತ ಕಾರ್ಯಗಳಾಗಿದೆ. God permitted Satan to do this even as he permitted Job to suffer. ದೇವರು ಈ ಬಾಧೆಗಳನ್ನು ಅನುಭವಿಸಲಿಕ್ಕೆ ಅನುಮತಿ ಕೊಡುತ್ತಾನೆ. ಅದೇ ರೀತಿಯಾಗಿ ಯೋಬನಿಗೂ ಕೂಡ ಈ ಒಂದು ಬಾಧೆಗಳೇ ಸಂಭವಿಸುವುದೆಂಬುದಾಗಿ ನೋಡುತ್ತೇವೆ. But Satan was defeated because the thorn made possible the exhibition of the surpassing grace of God. ಈ ಒಂದು ಸೈತಾನನ್ನು ಸೋಲಲ್ಪಡ್ತಾನೆ, ಯಾಕೆಂದ್ರೆ ದೇವರ ಒಂದು ಅತಿಶಯವಾದಂತ ಕೃಪೆ ಇದನ್ನ ಸೋಲಿಸುವಂತದ್ದಾಗಿದೆ. Paul's affliction brought glory to God and allowed Paul to experience the mighty power of God in his life. ದೇವರು ಪೌಲನ ಜೀವಿತದಲ್ಲಿ ಈ ಒಂದು ಅತಿ ದೊಡ್ಡದಾದಂಥ ಅನುಭವವನ್ನು ಹೊಂದಿಕೊಂಡು ಆತನು ಬಲವಾಗಿ ಸಾಕ್ಷಿಯಾಗಿರುವಂತೆ ದೇವರು ಮಾಡುತ್ತಾನೆ. Paul prayed 3 times that his thorn in the flesh might be removed. ಪೌಲನು 3 ಸಾರಿ ಪ್ರಾರ್ಥನೆ ಮಾಡುತ್ತಾನೆ, ತನ್ನ ಶೂಲ ತನ್ನ ಶರೀರದಿಂದ ಹೋಗಬೇಕೆಂಬುದಾಗಿ. God answered his prayer by saying no. ದೇವರು ಆತನಿಗೆ ಇಲ್ಲ ಎಂಬುದಾಗಿ ಉತ್ತರ ಕೊಡುತ್ತಾನೆ. God said, I am enough for you. ದೇವರು ಹೇಳ್ತಾನೆ, ನಾನೇ ನಿನಗೆ ಸಾಕು ಎಂಬುದಾಗಿ. His power made perfect in our weaknesses. ನಮ್ಮ ಬಲಹೀನತೆಯಲ್ಲಿಯೇ ದೇವರ ಬಲವು ಪೂರ್ಣ ಸಾಧಕವಾಗುತ್ತದೆ. God helped Paul by giving him a sufficiency of divine grace that he might beat the infirmity by which God would be glorified. ದೇವರಿಗೆ ಮಹಿಮೆ ಬರುವಂತ ಆತನ ಬಲಹೀನತೆಯಲ್ಲಿಯೇ ದೇವರು ತನ್ನ ಅತಿಶಯವಾದಂತ ಕೃಪೆ ತೋರಿ ಈ ತನ್ನ ಕಾರ್ಯವನ್ನ ಪೌಲನ ಜೀವಿತದಲ್ಲಿ ಮಾಡುತ್ತಾನೆ. No doubt, the example in the life of Paul should assist us today when God, for spiritual benefit, does not take away from us some of the physical burdens. ಈ ಒಂದು ದೈಹಿಕ ಜೀವನದಲ್ಲಿ ನಮ್ಮ ಆತ್ಮಿಕ ಆಶೀರ್ವಾದಗಳು ನಶಿಸಿ ಹೋಗದಂತೆ ನೋಡಿಕೊಳ್ಳುವಂತೆ ದೇವರು ತನ್ನ ಕಾರ್ಯಗಳನ್ನು ಮಾಡುತ್ತಾನೆ. So Paul and we can glory in our infirmities, knowing that God produces strength out of the weaknesses and disabilities. ಪೌಲನು ಮತ್ತು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಬಲಹೀನತೆಯಲ್ಲಿಯೇ ಹಾಗೂ ಬಲ ಇಲ್ಲದಿರುವಾಗ ದೇವರು ನಮಗೆ ಬಲವನ್ನು ಕೊಟ್ಟು ತನ್ನ ಕಾರ್ಯವನ್ನು ಮಾಡುತ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. For the sake of Christ, Paul is willing to do anything and suffer anything. ದೇವರ ಒಂದು ಸೇವೆಗೋ ನಿಮಿತ್ತ ಆತನು ದೇವರಿಗೋಸ್ಕರ ಎಲ್ಲವನ್ನ ಮಾಡಲು ಎಲ್ಲವನ್ನ ಸಹಿಸಿಕೊಳ್ಳಲು ತನ್ನನ್ನು ಒಪ್ಪಿಸಿಕೊಡುತ್ತಾನೆ. Paul proclaims his willingness to experience insults, hardships, persecutions and difficulties. ಪೌಲನು ತನ್ನನ್ನ ಈ ಒಂದು ನಿರ್ಬಲ ಅವಸ್ಥೆಗೆ, ಈ ಒಂದು ಕೊರತೆಗೆ, ಈ ಒಂದು ಕಷ್ಟಕ್ಕೆ ತನ್ನನ್ನ ಒಪ್ಪಿಸಿಕೊಡುತ್ತಾನೆ. In our weaknesses, we are strong because the power of Christ rests upon us. ನಮ್ಮ ಬಲಹೀನತೆಯಲ್ಲಿ ನಾವು ಬಲಿಷ್ಠರಾಗಿದ್ದೇವೆ, ಏಕೆಂದರೆ ದೇವರು ನಮ್ಮ ಕಡೆಗಿದ್ದು ಬಲಪಡಿಸುವವನಾಗಿದ್ದಾನೆ. And so ought we who follow the same master. ಆತನು ನಮ್ಮ ಗುರುವಾದಂತ ಗುರುವನ್ನ ನಾವು ಹಿಂಬಾಲಿಸಿ ನಾವು ಬಲಿಷ್ಠರಾಗಿ ಬಾಳಬೇಕೆಂಬುದು ದೇವರು ಬಯಸುತ್ತಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಒಳ್ಳೆಯವನು ಒಳ್ಳೆಯದನ್ನು ಮಾಡುವಂಥ ದೇವರು ನೀನಾಗಿದ್ದಿ. ವಿಶೇಷವಾಗಿ ಸ್ವಾಮಿ ಇವತ್ತಿನ ದಿನದಲ್ಲಿ ಕೂಡ ನಿನ್ನ ಜೀವುಳ್ಳ ವಾಕ್ಯವನ್ನು ಕೇಳುವಂತೆ ಮಾಡಿದ್ದಿ ಸ್ವಾಮಿ. ಪೌಲನ ಒಂದು ಪರಲೋಕ ದರ್ಶನದ ಬಗ್ಗೆ ನಾವು ನೋಡಿದ್ದೇವೆ ಸ್ವಾಮಿ. ಆತನಿಗೆ ಶರೀರದಲ್ಲಿದ್ದಂಥ ಶೂಲದ ಬಗ್ಗೆ ನೋಡಿಕೊಂಡಿದ್ದೇವೆ. ಆ ಶೂಲ ಏನೆಂಬುದಾಗಿ ನಮಗೆ ತಿಳಿದಿದ್ದರೂ ಕೂಡ ಸ್ವಾಮಿ, ನನ್ನ ಕೃಪೆಯೇ ನಿನಗೆ ಸಾಕು, ನಿಮ್ಮ ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣ ಸಾಧಕ ಆಗ್ತದೆ ಎಂಬುದಾಗಿ ನೀನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಲಹೀನರಿಗೆ ಬಲ ಕೊಡುವಾತನು, ಕೊರತೆಯಲ್ಲಿರುವವರಿಗೆ ಕೊರತೆ ನೀಗಿಸುವಾತನು, ಕಷ್ಟ ಸಂಕಟಗಳಲ್ಲಿರುವವರಿಗೆ ಕಣ್ಣೀರನ್ನು ನೀಗಿಸುವಾತ ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಒಳ್ಳೆ ಕುರುಬನು, ನಾಯಕನು, ಗುರುವು ನೀನಾಗಿರುವುದಕ್ಕಾಗಿ ಸ್ತೋತ್ರ.
ಪೌಲನ ಜೀವಿತಕ್ಕಾಗಿ, ಆತನ ಮಾದರಿಗಾಗಿ ನಾವು ನಿಮ್ಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ಕೂಡ ಏನೇ ಬಲಹೀನತೆ ಇದ್ದರೂ, ಏನೇ ಕಾಯಿಲೆ ಇದ್ದರೂ, ಕಷ್ಟ ಇದ್ದರೂ ನಾವು ನಿನ್ನನ್ನೇ ದೃಷ್ಟಿಸಿ, ನಿನ್ನನ್ನೇ ಹಿಂಬಾಲಿಸಿ, ನಿನ್ನನ್ನೇ ಘನಪಡಿಸಿ, ನಿನಗಾಗಿ ಜೀವಿಸಲು ನಮ್ಮನ್ನು ನಡೆಸು ಸ್ವಾಮಿ. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಕೃಪೆಯಲ್ಲಿ ನಮ್ಮನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೋ. ಈ ಪ್ರಾರ್ಥನೆಯನ್ನು ಕರ್ತನಾದಂಥ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೆನ್.